ವೆನೆಜುವೇಲಾ ಈ ಹೆಸರು ಕೇಳಿರ್ತೀರಾ. ಒಂದು ಕಾಲದಲ್ಲಿ ಲ್ಯಾಟಿನ್ ಅಮೆರಿಕಾದಲ್ಲೇ ಸಿಕ್ಕಾಪಟ್ಟೆ ಶ್ರೀಮಂತ ದೇಶ. ಆದರೆ ಇದ್ದಕ್ಕಿದ್ದಂತೆ ಹೇಗೆ ಪತನವಾಯಿತು? ಬನ್ನಿ ಇದರ ಕಥೆಯನ್ನ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದೇ ದೊಡ್ಡ ಪ್ರಶ್ನೆ. ಜಗತ್ತಿನಲ್ಲೇ ಅತಿ ಹೆಚ್ಚು ತೈಲ ಇಟ್ಕೊಂಡಿರೋ ಒಂದು ದೇಶ ಹೀಗೆ ಕುಸಿದು ಬೀಳೋಕ್ ಸಾಧ್ಯನಾ? ಇದ್ರ ಹಿಂದಿನ ಕಾರಣವಾದರೂ ಏನು? ಒಂದೊಂದಾಗೆ ನೋಡೋಣ. ಈ ಕಥೆ ಅರ್ಥ ಆಗ್ಬೇಕು ಅಂದ್ರೆ ನಾವು ಸ್ವಲ್ಪ ಹಿಂದೆ ಹೋಗ್ಬೇಕು. ವೆನೆಜುವೆಲಾ ಯಾಕಷ್ಟು ಶ್ರೀಮಂತವಾಗಿತ್ತು ಅಂತ ಮೊದಲು ನೋಡೋಣ. ವೆನೆಜುವೆಲಾದ ಆರ್ಥಿಕತೆ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದೇ ಒಂದು ಎಂಜಿನ್ ಮೇಲೆ ನಡೀತಿತ್ತು. ಅದುವೇ ತೈಲ. ಜಗತ್ತಿನಲ್ಲೇ ಅತಿ ದೊಡ್ಡ ತೈಲ ನಿಕ್ಷೇಪ ಅವರತ್ರ ಇತ್ತು. ಇದರಿಂದ ಬಂದ ಹಣವನ್ನ ಸರ್ಕಾರ ಜನರಿಗೆ ಸೌಲಭ್ಯ ಕೊಡಕ್ಕೆ ಬಳಸ್ತಿತ್ತು. ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ಒಂದು ದೊಡ್ಡ ರಿಸ್ಕ್ ಇತ್ತು. ದೇಶ ಪೂರ್ತಿಯಾಗಿ ತೈಲದ ಮೇಲೆಯೇ ನಿಂತಿತ್ತು. ಆಗಿನ ಅಧ್ಯಕ್ಷ ಹ್ಯೂಗೋ ಚಾವೆಜ್ ಬೊಲಿವೇರಿಯನ್ ಸಮಾಜವಾದ ಅಂತ ಒಂದು ಸಿಸ್ಟಮ್ ತಂದ್ರು. ಅಂದ್ರೆ ತೈಲದಂತಹ ದೊಡ್ಡ ಉದ್ಯಮಗಳು ಸರ್ಕಾರದ ಕಂಟ್ರೋಲ್ನಲ್ಲಿರ್ತಿತ್ತು. ಅದರಿಂದ ಬಂದ ದುಡ್ಡಲ್ಲಿ ಜನರಿಗೆ ಉಚಿತ ಶಿಕ್ಷಣ, ಆರೋಗ್ಯದಂತಹ ಸೌಲಭ್ಯಗಳನ್ನು ಕೊಡ್ತಿದ್ರು. ತೈಲದ ಬೆಲೆ ಜಾಸ್ತಿ ಇದ್ದಾಗ ಈ ಮಾಡೆಲ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರೋ ಹಾಗೆ ಕಾಣ್ತಿತ್ತು. ಇಲ್ಲಿಂದ ಕಥೆ ಒಂದು ದೊಡ್ಡ ತಿರುವು ತಗೊಳುತ್ತೆ. 2013ರಲ್ಲಿ ಚಾವೇಸ್ ತೀರಿಕೊಂಡ್ರು. ಅವರ ಜಾಗಕ್ಕೆ ಬಂದಿದ್ದು ನಿಕೋಲಾಸ್ ಮಡುರೋ. ಅವರ ಕೈಗೆ ಸಿಕ್ಕಿದ್ದು ಹೊರಗಿಂದ ನೋಡಕ್ ಚೆನ್ನಾಗಿದ್ರು, ಒಳಗೊಳಗೆ ತುಂಬಾ ದುರ್ಬಲವಾಗಿದ್ದ ಒಂದು ಸಿಸ್ಟಮ್. ಹಾಗಾದ್ರೆ ಆ ಹಣ ಬರೋದು ನಿಂತಾಗ ಏನಾಯಿತು? ಆರ್ಥಿಕತೆ ಹೇಗೆ ಒಂದರ ಮೇಲೆ ಒಂದು ಬೀಳೋಕ್ ಶುರುವಾಯಿತು ಅಂತ ನೋಡೋಣ. ಈ ಟೈಮ್ಲೈನ್ ನೋಡಿ ಎಲ್ಲವೂ ಹೇಗೆ ಒಂದಕ್ಕೊಂದು ಲಿಂಕ್ ಆಗಿದೆ ಅಂತ ಗೊತ್ತಾಗುತ್ತೆ. 2013ರಲ್ಲಿ ಮಡುರೋ ಅಧಿಕಾರಕ್ಕೆ ಬರ್ತಾರೆ. ಸರಿಯಾಗಿ 1 ವರ್ಷದ ನಂತರ 2014ರಲ್ಲಿ ಇಡೀ ಜಗತ್ತಿನಲ್ಲಿ ತೈಲದ ಬೆಲೆ ಸಡನ್ ಆಗಿ ಕುಸಿಯುತ್ತೆ. ಇದು ವೆನೆಜುವೆಲಾಕ್ಕೆ ಬಿದ್ದ ಮೊದಲ ದೊಡ್ಡ ಹೊಡೆತ. 2016 ಬರುವಷ್ಟೊತ್ತಿಗೆ ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಬೆಲೆ ಏರಿಕೆ ಅಂದ್ರೆ ಹಣದುಬ್ಬರ ಕಂಟ್ರೋಲ್ಗೆ ಸಿಗಲಿಲ್ಲ. ಇದು ಹೇಗೆ ಆಯ್ತು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ತೈಲದ ಬೆಲೆ ಬಿತ್ತು, ಸರ್ಕಾರದ ಆದಾಯ ನಿಂತೋಯ್ತು. ಆದಾಯ ಇಲ್ದ ಮೇಲೆ ಆಹಾರ, ಔಷಧಿಗಳನ್ನ ಬೇರೆ ದೇಶದಿಂದ ತರಿಸ್ಕೊಳ್ಳಕ್ಕೆ ಹಣ ಇರಲಿಲ್ಲ. ವಿದೇಶಿ ಕರೆನ್ಸಿಯ ಕೊರತೆಯಿಂದ ವೆನೆಜುವೆಲಾದ ಸ್ವಂತ ಹಣಕ್ಕೆ ಬೆಲೆಯೇ ಇಲ್ಲದ ಹಾಗೆ ಆಯ್ತು. ಇದೇ ಹೈಪರ್ ಇನ್ಫ್ಲೇಷನ್ಗೆ ಕಾರಣವಾಗಿದ್ದು. ಈ ಸಂಖ್ಯೆ ಕೇಳೋದಕ್ಕೆ ಶಾಕ್ ಆಗಬಹುದು. 1 ಮಿಲಿಯನ್ % ಹಣದುಬ್ಬರ. ಅಂದ್ರೆ ಇವತ್ತು ₹10 ಇರೋ ಒಂದು ವಸ್ತುವಿಗೆ ಮುಂದಿನ ವರ್ಷ ₹10 ಲಕ್ಷ ಕೊಡಬೇಕಾದ ಪರಿಸ್ಥಿತಿ. ಯೋಚನೆ ಮಾಡಿ, ಜನರ ಉಳಿತಾಯದ ಹಣಕ್ಕೆ ಕಾಗದದ ಬೆಲೆಯೂ ಇರಲಿಲ್ಲ. ಈ ನಂಬರ್ಗಳು, ಈ ಆರ್ಥಿಕತೆ, ಇದೆಲ್ಲದರ ಮಧ್ಯೆ ಸಾಮಾನ್ಯ ಜನರ ಜೀವನ ಏನಾಯ್ತು? ಅವರ ಮೇಲೆ ಇದರ ಪರಿಣಾಮ ಹೇಗಿತ್ತು? ಜನರ ದಿನನಿತ್ಯದ ಬದುಕೆ ಒಂದು ಹೋರಾಟವಾಗಿತ್ತು. ಅಂಗಡಿಗಳಲ್ಲಿ ಶೆಲ್ಫ್ಗಳೆಲ್ಲ ಖಾಲಿ. ಒಂದು ಬ್ರೆಡ್ ಪ್ಯಾಕೆಟ್ಗೋ, ಅಕ್ಕಿಗೋ ದಿನಗಟ್ಲೆ ಲೈನಲ್ಲಿ ನಿಲ್ಬೇಕಿತ್ತು. ಆಸ್ಪತ್ರೆಗಳಲ್ಲಿ ಔಷಧಿಗಳೇ ಸಿಗ್ತಿರ್ಲಿಲ್ಲ. ಇದು ಬಡವರನ್ನಷ್ಟೇ ಅಲ್ಲ, ಎಲ್ಲರನ್ನೂ ಬಾಧಿಸಿತು. ಒಬ್ಬ ಡಾಕ್ಟರ್, ಒಬ್ಬ ಇಂಜಿನಿಯರ್, ಅವರ ಇಡೀ ತಿಂಗಳ ಸಂಬಳ ಕೇವಲ ಕೆಲವೇ $ಗಳಷ್ಟೇ ಬೆಲೆ ಬಾಳುತ್ತಿತ್ತು. ಅಂದ್ರೆ ಅವರ ಓದಿಗೆ, ಅವರ ಕೆಲಸಕ್ಕೆ ಬೆಲೆಯೇ ಇಲ್ಲದ ಹಾಗೆ ಆಯಿತು. ತಮ್ಮ ದೇಶದಲ್ಲೇ ಬದುಕೋದು ಅಸಾಧ್ಯವಾದಾಗ ಲಕ್ಷಾಂತರ ಜನ ಒಂದು ಕಠಿಣ ನಿರ್ಧಾರ ತಗೊಂಡ್ರು. ತಮ್ಮ ಮನೆ, ಊರು ಎಲ್ಲವನ್ನೂ ಬಿಟ್ಟು ಪಕ್ಕದ ಕೊಲಂಬಿಯಾ, ಪೆರು, ಬ್ರೆಜಿಲ್ನಂತಹ ದೇಶಗಳಿಗೆ ವಲಸೆ ಹೋಗಕ್ಕೆ ಶುರು ಮಾಡಿದ್ರು. ಇದು ಇತ್ತೀಚಿನ ದಿನಗಳಲ್ಲಿ ಜಗತ್ತು ಕಂಡ ಅತಿದೊಡ್ಡ ವಲಸೆಗಳಲ್ಲಿ ಒಂದು. ಆರ್ಥಿಕತೆ ಕುಸಿದಾಗ ರಾಜಕೀಯದಲ್ಲೂ ದೊಡ್ಡ ಬಿರುಗಾಳಿ ಎದ್ದಿತ್ತು. ದೇಶದೊಳಗೆ ಮತ್ತು ಹೊರಗೆ ಏನಾಗ್ತಿತ್ತು ಅಂತ ನೋಡೋಣ. ದೇಶ ರಾಜಕೀಯವಾಗಿಯೂ 2 ಭಾಗವಾಗಿತ್ತು. ಮಡುರೋ ಸರ್ಕಾರ ನಾವು ದೇಶವನ್ನ ವಿದೇಶಿ ಶಕ್ತಿಗಳಿಂದ ರಕ್ಷಿಸ್ತಿದೀವಿ ಅಂತ ಹೇಳ್ತಿತ್ತು. ಆದರೆ ವಿರೋಧ ಪಕ್ಷಗಳು ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ಸರ್ವಾಧಿಕಾರ ಅಂತ ಆರೋಪ ಮಾಡ್ತಿದ್ದು. 2018ರ ಚುನಾವಣೆ ವಿವಾದಾತ್ಮಕವಾದಾಗ ಪರಿಸ್ಥಿತಿ ಇನ್ನಷ್ಟು ಕಾಂಪ್ಲಿಕೇಟ್ ಆಯಿತು. ವಿರೋಧ ಪಕ್ಷದ ನಾಯಕ ಜುವಾನ್ ಗೈಡೋ ತಾವೇ ದೇಶದ ಹಂಗಾಮಿ ಅಧ್ಯಕ್ಷ ಅಂತ ಘೋಷಣಿಸಿಕೊಂಡರು. ಇದರಿಂದ ಒಂದೇ ದೇಶಕ್ಕೆ 2 ಅಧ್ಯಕ್ಷರು ಅನ್ನೋ ಹಾಗಾಯಿತು. ಕೆಲವು ದೇಶಗಳು ಮಡುರೋರನ್ನ, ಇನ್ನು ಕೆಲವು ದೇಶಗಳು ಗೈಡೋರನ್ನ ಬೆಂಬಲಿಸಿದವು. ಈ ಗೊಂದಲದ ನಡುವೆ ಅಮೆರಿಕದಂತಹ ದೇಶಗಳು ವೆನೆಜುವೆಲಾ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ಹಾಕಿದ್ವು. ಇದರ ಬಗ್ಗೆ 2 ವಾದಗಳಿವೆ. ಕೆಲವರು ಸರ್ಕಾರದ ಮೇಲೆ ಒತ್ತಡ ಹಾಕೋಕೆ ಇದು ಬೇಕಿತ್ತು ಅಂತಾರೆ. ಇನ್ನು ಕೆಲವರು ಇದರಿಂದ ಸಾಮಾನ್ಯ ಜನರ ಬದುಕು ಇನ್ನಷ್ಟು ಕಷ್ಟವಾಯಿತು ಅಂತ ವಾದಿಸ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆಯೂ ಮಡುರೋ ಅಧಿಕಾರದಲ್ಲಿ ಹೇಗೆ ಉಳಿದುಕೊಂಡ್ರು? ಮುಖ್ಯವಾಗಿ 3 ಕಾರಣಗಳು. 1, ಸೇನೆ ಅವರ ಜತೆ ಇತ್ತು. 2, ಸರ್ಕಾರದ ಪ್ರಮುಖ ಸಂಸ್ಥೆಗಳು ಅವರನ್ನೇ ಬೆಂಬಲಿಸಿದ್ವು. ಮತ್ತು 3, ರಷ್ಯಾ, ಚೀನಾದಂಥ ದೇಶಗಳು ಅವರ ಬೆನ್ನಿಗೆ ನಿಂತವು. ಸರಿ, ವೆನೆಜುವೆಲಾದ ಈ ಕಥೆಯಿಂದ ನಾವು ಕಲಿಯಬೇಕಾದದ್ದು ಏನಿದೆ? ಈ ಘಟನೆ ಇಡೀ ಜಗತ್ತಿಗೆ ಯಾಕೆ ಮುಖ್ಯ? ವೆನೆಜುವೆಲಾದ ಪತನ ನಮಗೆ ಕೆಲವು ಮುಖ್ಯವಾದ ಪಾಠಗಳನ್ನ ಹೇಳುತ್ತೆ. 1, ಯಾವುದೇ ದೇಶ ಒಂದೇ ಒಂದು ವಸ್ತುವಿನ ಮೇಲೆ, ಇಲ್ಲಿ ತೈಲ, ಅವಲಂಬಿಸೋದು ತುಂಬಾ ಅಪಾಯಕಾರಿ.
2. ದೇಶದಲ್ಲಿ ನ್ಯಾಯಾಂಗ, ಚುನಾವಣಾ ಆಯೋಗದಂತಹ ಸಂಸ್ಥೆಗಳು ಸ್ವತಂತ್ರವಾಗಿ ಮತ್ತು ಬಲವಾಗಿರಬೇಕು. 3. ರಾಜಕೀಯ ದ್ವೇಷ ಹೆಚ್ಚಾದರೆ ಅದು ಇಡೀ ದೇಶವನ್ನೇ ಹಾಳು ಮಾಡ್ಬೋದು. ಕೊನೆಯದಾಗಿ, ಆರ್ಥಿಕತೆ ಕುಸಿದರೆ ಅದು ಕೇವಲ ಅಂಕಿಅಂಶಗಳಲ್ಲ, ಅದು ಜನರ ಬದುಕಿನ್ನೇ ಬುಡಮೇಲು ಮಾಡುತ್ತೆ. ಇವತ್ತಿನ ದಿನಕ್ಕೂ ವೆನೆಜುವೆಲಾದಲ್ಲಿ ಪರಿಸ್ಥಿತಿ ಪೂರ್ತಿಯಾಗಿ ಸರಿ ಹೋಗಿಲ್ಲ. ನಿಕೋಲಾಸ್ ಮಡೂರೋ ಅಧಿಕಾರದಲ್ಲಿದ್ದಾರೆ. ಲಕ್ಷಾಂತರ ಜನರು ಇನ್ನೂ ದೇಶಕ್ಕೆ ವಾಪಸ್ ಬಂದಿಲ್ಲ. ಭವಿಷ್ಯ ಏನಾಗುತ್ತೆ ಅಂತ ಯಾರಿಗೂ ಖಚಿತವಾಗಿ ಗೊತ್ತಿಲ್ಲ. ಕೊನೆಯದಾಗಿ ಈ ಒಂದು ಪ್ರಶ್ನೆಯ ಬಗ್ಗೆ ಯೋಚಿಸೋಣ. ಒಂದು ದೇಶವನ್ನು ರಕ್ಷಿಸಬೇಕಾದ ಸಿಸ್ಟಮ್ಗಳೇ ಫೇಲ್ ಆದಾಗ ಏನಾಗುತ್ತೆ? ವೆನೆಜುವೆಲಾದ ಕಥೆ ಈ ಪ್ರಶ್ನೆಯನ್ನ ಇಡೀ ಜಗತ್ತಿನ ಮುಂದಿಡುತ್ತಿದೆ.